ಗೀತಕ್ಕ, ಶಾಂತಾಂಟಿ, ಶಾಂತಾಂಟಿ, ಯಾರು? ಓ, ನಮ್ ಪಾರಕ್ಕನ್ ಮಗಳು. ಬಾರವಾ, ಕುತ್ಕೋ ಬಾ. ಇಲ್ಲ ಆಂಟಿ, ಅದು ಅಮ್ಮ ಊಟಕ್ಕೆ ಹೇಳಿದ್ರಂತಲ್ಲ ಗೀತಕ್ಕನ, ಅವ್ರನ್ನೂ ಅವ್ರ ಯಜಮಾನ್ರನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಲ್ವಾ? ಇರಮ್ಮ, ಒಳಗಡೆ ಇದಾರೆ, ಕರಿತೀನಿ. ಗೀತಾ, ಅಮ್ಮ ಗೀತಾ, ಬಾಮ್ಮ ಇಲ್ಲಿ. ರಚನಾ, ಹೇಗಿದೆಯೇ? ಚೆನ್ನಾಗಿದೆಯಾ? ಮೊನ್ನೆ ನಿಮ್ ಮನೆಗ್ ಬಂದಿದ್ದೆ ನಾನು, ನಿನ್ ಕಾಲೇಜ್ಗೆ ಹೋಗಿದೀಯಾ ಅಂತ ಹೇಳಿದ್ರು ಆಂಟಿ. ಚೆನ್ನಾಗಿದೆಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ಮತ್ತೆ ಹೇಗ್ ನಡೀತಾ ಇದೆ ಓದೋದೆಲ್ಲ? ಹ್ಞೂ ಅಕ್ಕ, ಚೆನ್ನಾಗಿದೆ. ಅಕ್ಕ, ಊಟಕ್ಕೆ ಕರ್ಕೊಂಡೆ ಬಾ ಜೊತೆನಲ್ಲಿ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಹೋಗಮ್ಮ, ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಊಟ ಮಾಡ್ಕೊಂಬ ಹೋಗು. ಸರಿ ಅಮ್ಮ, ಆಯ್ತು. ಅಮ್ಮ, ಕರ್ಕೊಂಡ್ ಬಂದೆ. ಗೀತಕ್ಕ ಮತ್ತೆ ಬಾವ ಅವ್ರು ಬಂದಿದ್ದಾರೆ. ಬಂದೆ ಬಂದೆ. ಅವ್ರಿಗೆ ಕೈಕಾಲು ತೊಳೆಯಕ್ ನೀರ್ ಕೊಡು. ಹಾಕಿ ಕುತ್ಕೊಳಕ್ ಒಂಚೂರು ಚೇರು ಏನಾದ್ರು ಹಾಕಮ್ಮ, ಬರ್ತೀನಿ. ಇದೆಲ್ಲ ಮೊದ್ಲೇ ರೆಡಿ ಮಾಡ್ಬೇಕಲ್ವೇನಮ್ಮ? ಬರಕ್ ಹೇಳಿದ್ಮೇಲೆ ನೀನು ಬರ್ತಾರೆ ಅಂತ ಗೊತ್ತಿದ್ದು ನೀನ್ ಸುಮ್ಮನೆ ಒಳಗಡೆ ಏನೇ ಮಾಡ್ತಾ ಕುತ್ಕೊಂಡ್ಬಿಟ್ರೆ? ಇಡ್ಲಿ ಬಿಡು ರಚನಾ, ನಾವೇ ನೆಂಟ್ರಾ, ಕುತ್ಕೋತೀವಿ ಬಿಡು, ಪರವಾಗಿಲ್ಲ. ಗೀತಾ, ಹೋಗಿ ರಚನಾ, ಕೈ ಕಾಲು ತೊಳೆಯಕ್ ನೀರ್ ಕೊಡೋಗು. ಅಷ್ಟು ನಾನು ಹಾಕ್ತೀನಿ, ಹೋಗು. ಚಾಪೆ ಹಚ್ತೀನಿ, ಹೋಗು ಕುತ್ಕೊಳ್ಳೋದಕ್ಕೆ ಅವ್ರಿಗೆ. ಅಕ್ಕ, ಬಾವ, ಬನ್ನಿ, ಕೈ ಕಾಲು ತೊಳ್ಕೊಳ್ಳಿ. ಗೀತಾ, ಕುತ್ಕೊಂಡ್ರಪ್ಪ, ಊಟ ಮಾಡಿ ಕುತ್ಕೊಳ್ಳಿ. ಪಾಪ ನಿಮ್ಮ ಕೆಳಗಡೆ ಕುತ್ಕೊಂಡು ಅಭ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಏನು ಅನ್ಕೋಬೇಡ ಕಣಪ್ಪ, ನಮ್ಮ ಮನೆಯಲ್ಲಿ ಆ ಟೇಬಲ್ ಗೀಬಲ್ ಎಂತದೂ ಇಲ್ಲ. ನಾವೆಲ್ಲರೂ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು. ಪರವಾಗಿಲ್ಲ ಆಂಟಿ, ನನಗೆ ನೆಲದ ಮೇಲೆ ಕುತ್ಕೊಂಡು ಅಭ್ಯಾಸ ಇದೆ. ರಚನಾ, ಬಾ, ಬೇಗ ಊಟ ತಂದು ಬಿಡ್ಸಪ್ಪ. ಗೀತಾ, ಊಟ ಮಾಡಿ. ನೀವು ಊಟ ಮಾಡ್ರಪ್ಪ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ರುಚಿಯಾಗಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಮಾಡಿದ್ದೀನಿ. ಊಟ ಏನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಇತ್ತು ಅಂತಂದ್ರೆ ಏನು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ಊಟ ಚೆನ್ನಾಗಿದೆ. ಆಂಟಿ, ನೀವ್ ಯಾಕೆ ಇಷ್ಟೊಂಥರ ಎಲ್ಲ ವೆರೈಟಿ ಮಾಡಕ್ ಹೋಗಿದ್ರಿ? ಏನೋ ಒಂದ್ ಸ್ವಲ್ಪ ಅನ್ನ ಸಾಂಬಾರು ಒಬ್ಬಟ್ಟು ಏನಾದ್ರು ಮಾಡಿದ್ರೆ ಸಾಕಾಗಿರ್ತಿತ್ತು. ಇಷ್ಟೊಂದೆಲ್ಲ ಮಾಡ್ಬಿಟ್ಟಿದೀರಾ? ಅದ್ ಹಿಂಗಮ್ಮ, ಮದ್ವೆ ಆಗಿ ಮೊದಲನೇ ಸರಿ ಊಟ ಕರೆದಿದ್ದೀನಿ, ಇಷ್ಟು ಮಾಡ್ತಾ ಇದ್ರೆ ಹಿಂಗೆ ಹೇಳು? ಪರವಾಗಿಲ್ಲ, ಊಟ ಮಾಡಿ. ಆಂಟಿ, ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಸುಮ್ಮನೆ ಹೇಳೋದಲ್ಲ, ನಿಜವಾಗ್ಲೂ ಇಲ್ಲಿಗೆ ಬಂದ್ಮೇಲೆ ನನ್ಗೆ ಏನೋ ಒಂಥರ ಆ ಊಟ ತಿಂಡಿ ಎಲ್ಲಾನು ತುಂಬಾ ಇಷ್ಟ ಆಗ್ಬಿಟ್ಟಿದೆ. ನಾನು ಎಂತೆಂತ 5 ಸ್ಟಾರ್ ಹೋಟೆಲ್ 7 ಸ್ಟಾರ್ ಹೋಟೆಲ್ ಊಟ ಮಾಡಿದ್ದೀನಿ. ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗಿ ಬೇರೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಇಷ್ಟು ರುಚಿಯಾಗಿ ನನ್ಗೆ ಊಟ ಎಲ್ಲೂ ಸಿಕ್ಕಿಲ್ಲ. ನಮ್ಮ ಅತ್ತೆನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅಡ್ಗೆನ. ನಮ್ ಗೀತನೂ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ. ಏನೋ ಇಲ್ಲಿ ಊಟ ತಿಂಡಿ ಎಲ್ಲ ನನಗೆ ತುಂಬಾ ಇಷ್ಟ. ಅದ್ ನಿಮ್ ದೊಡ್ಡ ಮನ್ಸು ಕಣಪ್ಪ. ನಮ್ ಗೀತಾ ತುಂಬಾ ಅದೃಷ್ಟ ಮಾಡಿದಾಳೆ. ಅದಕ್ಕೆ ನಿಮ್ಮಂತ ದೊಡ್ಡ ಮನುಷ್ಯರು, ಒಳ್ಳೆ ವ್ಯಕ್ತಿಗಳ ಮನೆ ಸೇರಿದಾಳೆ. ಗೀತಾ, ಹೋಗ್ಬೇಕಾದ್ರೆ ಒಂದ್ ಬಾಕ್ಸ್ ಅಲ್ಲಿ ಒಬ್ಬಟ್ಟೆಲ್ಲ ಹಾಕಿಟ್ಟಿದೀನಿ, ಅದನ್ನ ನಿಮ್ಮಮ್ಮಂಗ್ ತಗೊಂಡೋಗ್ ಕೊಡು. ಯಾಕಂದ್ರೆ ನಿಮ್ಮಮ್ಮಂಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ. ಅವನು ಊಟಕ್ಕೆ ಕರಿಯೋಣ ಅಂತ ಅನ್ಕೊಂಡೆ, ಆದ್ರೆ ಬಾ ಅಂತ ಅಂದ್ರೆ ಅಯ್ಯೋ ಮಗಳು ಅಳಿಯ ಬರ್ತಾರೆ, ನಾನು ಹಿಂಗ್ ಬರ್ಲಿ ಹೇಳು, ಅವ್ರು ಊಟ ಮಾಡ್ಲಿ ಬಿಡು ಪರವಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಾಕ್ಸ್ ಅಲ್ಲಿ ಹಾಕಿದೀನಿ, ತಗೊಂಡೋಗು. ಸರಿ ಆಂಟಿ, ಆಯ್ತು. ಸರಿ ರೀ, ಎಲ್ಲೋಗಿದ್ರಿ ನೀವು ಇಷ್ಟೊತ್ತರ್ಗು? ನಾನು ಅದು ಅಲ್ಲೇ ಒಂದತ್ರ ಹೋಗಿದ್ದೆ, ಅಲ್ಲೇ ಕೆಂಪಣ್ಣ ಸಿಕ್ತ, ಹಂಗೆ ಮಾತಾಡ್ತಾ ನಿಂತಿದ್ದೆ. ಗೀತಾ, ಚೆನ್ನಾಗಿದೆಯೇನಮ್ಮ? ಇವರು ನಿಮ್ಮ ಯಜಮಾನ್ ಹೆಸರು ನನಗೆ ಗೊತ್ತಾಗ್ಲಿಲ್ಲ. ಚೆನ್ನಾಗಿದೆಯಪ್ಪ? ಆದಿತ್ಯ ಅಂಕಲ್, ನನ್ನ ಹೆಸರು ಆದಿತ್ಯ ಅಂತ. ನೀವು ಆದಿ ಅಂತ ಕರೆದ್ರೆ ಸಾಕು. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಕಣಪ್ಪ. ನಾನು ತುಂಬಾ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ನಾನ್ ಈ ಮುಂಚೆ ನೀನು ನೋಡಿಲ್ಲ, ಏನಿಲ್ಲ, ಯಾವತ್ತೂ ಮಾತಾಡ್ಸಿಲ್ಲ. ಆದ್ರೂ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತೀಯ ಅಂತಂದ್ರೆ ನಿಜವಾಗ್ಲು ಗ್ರೇಟ್ ಕಣಪ್ಪ ನೀನು. ಹೌದು ಅಂಕಲ್, ನಾವೇನು ಕೊನೆವರೆಗೂ ಇಲ್ಲೇ ಇರ್ತೀವ ಹೇಳಿ? ಇದ್ದಷ್ಟು ದಿನ ಎಲ್ರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಬಾಳ್ಬೇಕು. ನನ್ನ ಪಾಲಿಸಿ ಅಂತೂ ಅದೇ ಅಪ್ಪ. ಏನ್ ಗೀತಾ, ನೀನೇನಾದ್ರೂ ಹೇಳೋದಿದ್ರೆ ಹೇಳು, ನನ್ನ ಬಗ್ಗೆ ಕಾಂಪ್ಲೇಂಟ್ ಹೇಳೋದಿದ್ರೆ ಹೇಳ್ಬಿಡು. ಈಗಲೇ ನೀನೆ ನೋಡಿ ಎಷ್ಟೊಂದು ಹೊಗಳ್ತಾ ಇದ್ರು ನನ್ನನ್ನ. ನೀವ್ ಹೇಳಿದ್ ನಿಜ ಅಂಕಲ್, ನಾನಂತೂ ಇವ್ರನ್ನ ಮದ್ವೆ ಆಗೋದಿಕ್ಕೆ ತುಂಬಾ ಅದೃಷ್ಟ ಮಾಡಿದೀನಿ. ಪಾರಿ, ಊಟಕ್ಕೆ ಬಡಿಸ್ತಾ ಮಕ್ಳಿಗೆ? ಊರಿ ಊಟ ಎಲ್ಲ ಆಯ್ತು. ಮತ್ತೆ ಇನ್ನೇನಪ್ಪ ಸಮಾಚಾರ? ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರ? ಮೊನ್ನೆ ಬಂದಿದ್ರಂತೆ ನಮ್ಮ ಮನೆಯೊಳಗೆ, ಹಂಗ ಅಂತಿದ್ಲು, ಮನೆ ಕರಿತೀನಿ ಕಣ್ರಿ ಅವ್ರನ್ನೂ ಅಂತ. ನಿನ್ನೆ ಬಂದು ಹೇಳಿದ್ರೆ ಉಳ್ಕೋತಿದ್ರು ಏನೋ. ಬೆಳಿಗ್ಗೆ ಊರಿಗೆ ಹೋದ್ರಂತಲ್ಲ ಎಲ್ಲ. ಹೌದಂಕಲ್, ಅಲ್ಲೂ ನಮ್ದು ಬಿಸ್ನೆಸ್ ಎಲ್ಲ ಜಾಸ್ತಿ ಇದೆಯಲ್ಲ, ಅಲ್ಲೂ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ಬ ಇರ್ಲೇಬೇಕಲ್ವಾ, ಹಂಗಾಗಿ ಅವ್ರು ಹೋದ್ರು. ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ತುಂಬಾ ದಿನ ಆದ್ಮೇಲೆ ಅತ್ತೆ ಮನೆಗೆ ಬಂದಿದ್ಯಾ, ಒಂದ್ 4 ದಿನ ಇದ್ಬಿಟ್ಟೆ ಬಾ, ಪರವಾಗಿಲ್ಲ, ಗೀತಂಗೂ ಖುಷಿ ಆಗುತ್ತೆ ಅಂತ ಅಂದ್ರ. ಹಾಗಾಗಿ ಒಂದ್ 4 ದಿನ ಇದ್ದೋಗೋಣ ಅಂತ ಹೇಳಿ ಬಂದಿ ಇಲ್ಲೇ ಇದೀನಿ ಅಂಕಲ್. ನಮ್ಮ ಮನೇಲಿ ಹೆಂಗ್ ಮಾಡಿದ್ಲ ಏನೋ ಅಡ್ಗೆನ, ಊಟ ಇಡಿಸ್ತೇನಪ್ಪ ನಮ್ಮ ಮನೆ ಊಟ. ನಿಜವಾಗ್ಲೂ ಅಂಕಲ್, ಯಾವ 5 ಸ್ಟಾರ್ ಹೋಟೆಲ್ ಅಲ್ಲೂ ಅಷ್ಟು ರುಚಿಯಾಗಿ ಕೊಡಲ್ಲ, ಅಷ್ಟು ರುಚಿಯಾಗಿತ್ತು ಊಟ. ಸಾರಿ, ಒಂಚೂರು ಒಳಗಡೆ ಬಾ. ಒಂದ್ ನಿಮಿಷ ಕಣಪ್ಪ, ಬರ್ತೀನಿ. ಏನ್ರಿ ಅದು? ಅವ್ರು ಹೋದ್ಮೇಲೆ ಮಾತಾಡಕ್ ಆಯ್ತಿರ್ಲಿಲ್ವಾ? ಈಗ್ಲೇ ಬಾ ಅನ್ನ, ಅರ್ಜೆಂಟ್ ಏನಿತ್ತು? ಸಾರಿ,
ನಮ್ ಗೀತನ್ ಮದ್ವೆ ಆಗಿರೋ ಹುಡ್ಗ ನೋಡು ಇಷ್ಟು ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ, ಮಾತಲ್ಲೇ ಗೊತ್ತಾಗುತ್ತೆ ಹೆಂಗೆ ಅಂತ. ನೋಡೆ ನನ್ನ ಮಗಳಿಗೂ ಒಂದು ಅವ್ರ ಮನೆ ಕಡೆ ಸಂಬಂಧನೇ ಯಾವ್ದಾದ್ರು ಇದ್ರೆ, ಒಂದು ಒಳ್ಳೆ ಹುಡ್ಗ ಇದ್ರೆ ನೋಡಕ್ ಹೇಳು. ಅಯ್ಯೋ ಇದನ್ನ ಹೇಳಕ್ ಕರೆದ್ರ ನನ್ಗೂ ಅದು ಮನ್ಸಲ್ಲಿದೆ ರೀ. ನಮ್ಮ ಮಗಳು ಒಳ್ಳೆ ಕಡೆ ಸೇರ್ಬೇಕು ಅನ್ನೋ ನನ್ಗೆ ಆಸೆ ಇರಲ್ಲ ಹೇಳಿ. ಸರಿ ನಾನು ಕೇಳ್ತೀನಿ, ಸುಮ್ನಿರಿ. ನಂಗೆ ಬರ್ತಿದ್ದಂಗೆ ಕೇಳಕ್ಕಾಗತ್ತಾ? ಇನ್ನು ಸ್ವಲ್ಪ ಹೊತ್ತು ಹೋಗ್ಲಿ, ಆಮೇಲೆ ಕೇಳಿದ್ರಾಯ್ತು, ಸುಮ್ನಿರಿ. ಅದು ಏನೋ ಮಾತಾಡಿರ್ಬೇಕು ಅಂತ ಕರೆದ್ರು ಅಷ್ಟೇ. ಇನ್ನೇನಪ್ಪ ಸಮಾಚಾರ? ಹೇಳ್ಬೇಕು ಆಂಟಿ. ಏನ್ ಹೇಳದಪ್ಪ ನಾನು. ನೋಡಪ್ಪ, ಇವಳೆ ನನ್ನ ಮಗಳು ರಚನಾ ಅಂತ. ನನ್ನ ಮಗ ಬೆಂಗಳೂರಲ್ಲಿ ಅವನೇ ಅಂತ ಹೇಳಿದ್ನಲ್ಲ, ಅವ್ನು ಅವಾಗ ಬರ್ತಾನೆ. ಬೇಕಿದ್ರೆ ಅವ್ನ ನಂಬರ್ ತಗೊಂಡು ನಾನು ನಿಮ್ಗೆ ಕೊಡ್ತೀನಪ್ಪ. ಇವಳಿಗೆ ಒಂದು ಯಾವ್ದಾದ್ರು ನಿಮ್ ಕಡೆ ಸಂಬಂಧದಲ್ಲೇ ಅಥವಾ ನಿಮ್ಗೆ ಗೊತ್ತಿರೋರು ಯಾರು ಒಳ್ಳೆಯವರು, ನಿಮ್ ತರ ಒಳ್ಳೆ ವ್ಯಕ್ತಿಗಳಿದ್ರೆ ಒಂದು ಹುಡುಗ ಇದ್ರೆ ನೋಡಪ್ಪ. ಅದು ಏನು ತಪ್ಪು ತಿಳ್ಕೊಬೇಡಿ, ಆಮೇಲೆ ಊಟಕ್ಕೆ ಕರೆದ್ಬಿಟ್ಟು ಈ ತರ ಹೇಳ್ತಿದ್ದಾರೆ ಅಂತ ಅಲ್ಲ. ಊಟಕ್ಕೆ ಕರೆದಿದ್ ಬೇರೆ, ಹಂಗೆ ನನ್ನ ಮಗಳ ವಿಚಾರನೂ ಒಂಚೂರು ನಿಮ್ಗೆ ಹೇಳೋಣ ಅಂತ. ಅಮ್ಮ ಏನಮ್ಮ ನೀನು ಮನೆಗೆ ಬಂದಿರೋ ಗೆಸ್ಟ್ಗಳ ಹತ್ರ ಇಲ್ಲ ನನ್ನ ಮದ್ವೆ ವಿಚಾರ ಹೇಳ್ಕೊಂಡು? ನನ್ಗೆ ಈಗಲೇ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಮ್ಮ. ಸುಮ್ನಿರೆ, ಅದ್ ಯಾಕಂಗ್ ಮದ್ವೆ ಅಂತ ಅಂದ್ರೆ ಸಾಕು, ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತೀಯಲ್ಲ. ನಿನ್ ವಯಸ್ಸಾಗ್ಲೇ ನಿಮ್ಮ ಅಣ್ಣ ಹುಟ್ಟಿದ್ದ ನನ್ಗೆ. ಅದು ನಿಮ್ ಕಾಲ ಮಮ್ಮಿ, ಇವಾಗ ಕಾಲ ಬದಲಾಗಿದೆ. ಇವಾಗ ಯಾರು ಇಷ್ಟ ಬೇಗ ಮದ್ವೆ ಮಾಡ್ಕೊಳಲ್ಲ. ನೋಡು, ನಾನು ಇನ್ನ ಓದ್ಬೇಕು, ನನ್ಗೆ ಈಗಲೇ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ನೀನ್ ಬಲವಂತ ಮಾಡ್ಬೇಡ ಅಷ್ಟೇ. ಆಂಟಿ, ಹುಡ್ಗನ್ ನೋಡ್ಕೋದಿಕ್ ನಮ್ಗೇನ್ ತೊಂದ್ರೆ ಇಲ್ಲ. ಯಾರಾದ್ರೂ ಇದ್ರೆ ಹೇಳ್ತೀವಿ, ಒಳ್ಳೆ ಕಡೆ ಸಂಬಂಧ ಇದ್ರೆ ಹೇಳಿದ್ರೆ ನಮಗೂ ಒಳ್ಳೇದಾಗುತ್ತೆ ಅಂತ ಒಂದ್ ಭಾವನೆ ಇದೆ. ಆದ್ರೆ ನಿಮ್ ಮಗ್ಳಿಗೆ ಇನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡಿ. ಅವ್ಳು ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಲಿ, ಆಮೇಲೆ ಮದ್ವೆ ಮಾಡ್ಕೋಬೋದಲ್ಲ. ಏನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಈಗೇನೋ ಈ ಹೆಣ್ಮಕ್ಳಿಗೆ ಬರ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಗಂಡ್ಮಕ್ಳಿಗೆ ಅಂತದ್ರಲ್ಲಿ ನೀವ್ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀರಾ? ಅವ್ಳ ಕಾಲ್ ಮೇಲೆ ಅವ್ಳು ನಿಂತ್ಕೊಳ್ಳಿ ಬಿಡಿ. ನೋಡಪ್ಪ, ಹಿಂಗೆ ಕಣಪ್ಪ, ಯಾವಾಗ ನೋಡಿದ್ರು ಹಿಂಗೆ ಅಂತಿರ್ತಾಳೆ. ನಮ್ ರಿಲೇಟಿವ್ಸ್ ಎಲ್ಲ ಒಬ್ರು ಬಂದಿದ್ರು ಹೆಣ್ ಕೇಳ್ಕೊಂಡು. ನಮ್ಗೆ ಅವಳಿಗೆ ಮಾಡಕ್ ಇಷ್ಟ ಇರ್ಲಿಲ್ಲ ಕಣಪ್ಪ. ಹುಡುಗ ಒಂದ್ಸರಿ ಜಾಸ್ತಿ ಕುಡಿತಾನಂತೆ. ಅಲ್ಲಿ ಗೊತ್ತಿರೋರು ನಮ್ಮೂರ್ ಕಡೆಯವರೇ ಯಾರೋ ಒಬ್ರು ಮದ್ವೆ ಆಗಿದೆ ಅಲ್ಲಿಗೆ. ಆ ಹುಡ್ಗಿ ಹಂಗಂತಿತ್ತು, ತುಂಬಾ ಕುಡಿತಾನೆ ಹುಡ್ಗ, ಪೋಲಿ ಹುಡುಗರು ಸಹವಾಸ ಜಾಸ್ತಿ. ನಿಮ್ ಮಗಳನ್ನ ಯಾಕೆ ಅವ್ರು ಕೊಡ್ತೀರಾ ಅಂತ ಅಂದ್ರ ಅದಕ್ಕೆ ಬೇಡ ಅಂತ ಹೇಳ್ದು ಕಣಪ್ಪ. ಹೌದ್ ಆಂಟಿ, ಹೆಣ್ಮಕ್ಳುಗಳಿಗೆ ಮದ್ವೆ ಮಾಡ್ಬೇಕಾದ್ರೆ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಪಾಪ ಜೀವನ ಪರ್ಯಂತ ಅನುಭವಿಸ್ಬೇಕಾಗುತ್ತೆ. ಏನಮ್ಮ ರಚನಾ, ನೀನ್ ಏನಾಗ್ಬೇಕು ಅಂತ ಅನ್ಕೊಂಡಿದೀಯಾ? ಬಾವಾ, ನನ್ಗಂತೂ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ತುಂಬಾ ಆಸೆ ಇದೆ. ನನ್ಗೆ ಚಿಕ್ಕದ್ರಿಂದನೂ ಅಷ್ಟೇ, ಒಂದ್ ದಿನಕ್ಕಾದ್ರೂ ನನಗ್ ಪೊಲೀಸ್ ಆಗ್ಬೇಕು, ಪೊಲೀಸ್ ಯೂನಿಫಾರ್ಮ್ ಹಾಕೋಬೇಕು ಅನ್ನೋದು ತುಂಬಾ ಆಸೆ. ವಾವ್, ಸೂಪರ್. ನೋಡಿ, ನಿಮ್ ಮಗಳಿಗೆ ಎಷ್ಟು ಆಸೆ ಇದೆ ಅಂತ. ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತಂದ್ರೆ ನೀವು ಖಂಡಿತವಾಗ್ಲೂ ಅವಳು ಸಪೋರ್ಟ್ ಮಾಡ್ಬೇಕು. ಏನಮ್ಮ ರಚನಾ, ನಾನ್ ಹೇಳ್ತಿರೋದು ಕರೆಕ್ಟಾ? ಯಾವತ್ತಾದ್ರೂ ಒಂದಿನ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ನಮ್ಮ ಮನೆಗೆ ಬರ್ತೀಯ ತಾನೆ? ಖಂಡಿತ ಬಾವ, ನನ್ಗಂತೂ ಪೊಲೀಸ್ ಆಗ್ಬೇಕಂತ ಚಿಕ್ಕ ವಯಸ್ಸಿಂದನೂ ಆಸೆ ಇದೆ. ಅದೇ ನೋಡಿ, ನಮ್ಮ ಮಮ್ಮಿ ಅವರೆಲ್ಲ ಹೀಗೆ ಮದ್ವೆ ಮಾಡ್ತೀನಿ ಅಂತ ಇರೋದು. ಆಂಟಿ, ನಾನ್ ನಿಮ್ಗೊಂದು ವಿಚಾರ ಹೇಳ್ತೀನಿ, ನೀವೇನು ಬೇಜಾರ್ ಮಾಡ್ಕೊಬಾರ್ದು. ಹೇಳಪ್ಪ, ಅದೇನು? ನಾವ್ಯಾಕೆ ಬೇಜಾರ್ ಮಾಡ್ಕೊಳ್ಳೋಣ? ಏನಿಲ್ಲ ಆಂಟಿ, ನನ್ಗೆ ನೀವು ಓದೋರು ಅಂದ್ರೆ ತುಂಬಾ ಇಷ್ಟ. ನಾನು ಒಂದ್ 4-5 ಸ್ಟೂಡೆಂಟ್ಸ್ ನಾನು ಅಡಾಪ್ಟ್ ಮಾಡ್ಕೊಂಡಿದೀನಿ. ಅದು ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಅವರು ಎಜುಕೇಶನ್ಗೆ ಏನೇನೆಲ್ಲ ಖರ್ಚು ಬರುತ್ತೆ ಅದನ್ನೆಲ್ಲ ನಾನೇ ನೋಡ್ಕೋತಾ ಇದ್ದೀನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಅಂದ್ರೆ ನಿಮ್ ಮಗಳನ್ನ ಓದಿಸಿ ಒಂದು ಜಾಬ್ ತಗೊಳ್ಳೋವರ್ಗುನು ಅವಳನ್ನ ಓದೋ ಖರ್ಚಿರ್ಬೋದು, ಕಾಲೇಜ್ ಫೀಸ್ ಇರ್ಬೋದು, ಬುಕ್ಕು, ಪೆನ್ನು, ಪೆನ್ಸಿಲು ಪ್ರತಿಯೊಂದನ್ನು ನಾನೇ ಕೊಡಿಸ್ತೀನಿ. ಅದೆಲ್ಲ ಖರ್ಚು ನಂದೇನೇನೆ. ನೀವು ಅವಳಿಗೆ ಮದ್ವೆ ಗಿದ್ವೆ ಅಂತ ಏನು ಬಲವಂತ ಮಾಡಕ್ ಹೋಗ್ಬೇಡಿ. ಅವಳು ಯಾವಾಗ ತನ್ನ ಗೋಲ್ನ ರೀಚ್ ಆಗಿ ನಾನು ಮದ್ವೆ ಮಾಡ್ಕೊಂತೀನಿ, ನಾನು ಮದ್ವೆ ಮಾಡ್ಸಿ ಅಂತ ಹೇಳ್ತಾಳೋ ಅಲ್ಲಿವರೆಗೂ ನೀವು ಅವಳ ಬಗ್ಗೆ ಚಿಂತೆನೆ ಮಾಡ್ಬೇಡಿ. ಗೀತಾ, ನಾನು ಈ ನಿರ್ಧಾರಕ್ಕೆ ನಿಂದು ಒಪ್ಪಿಗೆ ಇದೆಯಾ? ನಿಜವಾಗ್ಲೂ ನೀವು ಮಕ್ಳುಗಳನ್ನ ಅಡಾಪ್ಟ್ ಮಾಡ್ಕೊಂಡು ಅವ್ರನ್ನ ಓದಿಸ್ತಾ ಇದೀರಾ ಅನ್ನೋ ವಿಚಾರ ಗೊತ್ತಾಗಿದೆ ಈಗ. ನಿಜವಾಗ್ಲೂ ರೀ, ನನ್ಗೂ ಚಿಕ್ಕದ್ರಲ್ಲಿ ಓದ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಅದೇ ಓದೋದಿಕ್ ಅವಕಾಶ ಸಿಕ್ಕಿಲ್ಲ. ನಮ್ ರಚನೆಗೆ ನನ್ ಕಡೆಯಿಂದ ಓದೋದಿಕ್ ಅವಕಾಶ ಸಿಗುತ್ತೆ ಅಂತಂದ್ರೆ ಅದಕ್ಕಿಂತ ಖುಷಿ ಏನಿದೆ ಹೇಳಿ. ಖಂಡಿತವಾಗ್ಲು ನೀವ್ ಮಾಡ್ತೀರಾ ತುಂಬಾ ಒಳ್ಳೆ ಕೆಲ್ಸ, ನಾನ್ ಸಪೋರ್ಟ್ ಮಾಡ್ತೀನಿ. ಮತ್ತೆ ಇನ್ನೇನ್ ಆಂಟಿ, ನಮ್ ಕಡೆಯಿಂದಂತೂ ನಮ್ ಡಿಸಿಷನ್ ಹೇಳಿದೀವಿ. ನೀವೇನಂತೀರಾ? ಅಂಕಲ್ನ ಕರೀರಿ, ಅಂಕಲ್ಗೂ ವಿಚಾರ ಹೇಳ್ತೀನಿ. ನಾನು ಇಲ್ಲೇ ಇದ್ದೀನಪ್ಪ, ಕೇಳಿಸ್ಕೊಂಡೆ ನೀವು ಮಾತಾಡಿದ್ದೆಲ್ಲ ನಾನು. ಅಲ್ಲಪ್ಪ, ನಮ್ಮ ಮಗಳನ್ನ ನೀವು ಓದಿಸೋದು ಅಂತ ಅಂದ್ರೆ ಪರವಾಗಿಲ್ಲ ಕಣಪ್ಪ, ನಾವೇ ಓದಿಸ್ತೀವಿ ಬಿಡಿ. ಇಲ್ಲ ಅಂಕಲ್, ನಿಮ್ ಕೈಲಿ ಆಗಲ್ಲ ಅಂತ ಅಲ್ಲ, ನನ್ಗೆ ಏನೋ ಒಂಥರ ಈ ತರ ಮಕ್ಳುಗಳು ಓದ್ತೀನಿ ಅನ್ನೋದನ್ನ ಓದಿಸೋದು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ದೆ. ನೀವೇನೋ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ರೆ ನಾನು ಅವಳನ್ನ ಓದಿಸ್ತೀನಿ. ಇಲ್ಲಪ್ಪ, ನಿನ್ ಮಾತು ಎಷ್ಟು ಸಿಹಿಯಾಗಿದೆಯೋ ನಿನ್ ಮನ್ಸು ಕೂಡ ಅಷ್ಟೇ ಒಳ್ಳೇದಿದೆ ನೋಡು. ಹೇಳ್ತೀನಪ್ಪ ನಾನು, ಇದ್ರ ಬಗ್ಗೆ ಮಾತಾಡಿ ನನ್ನ ಹೆಂಡತಿ ಹತ್ರ ಹೇಳಿ ಕಳಿಸ್ತೀನಿ.
ಆಯ್ತಾ, ಏನು ತಪ್ಪು ತಿಳ್ಕೊಂಬಿಡ ಕಣಪ್ಪ. ನನ್ನ ಮಗನೂ ಇದಾನಲ್ವಾ, ಅವನ ಮೇಲೆ ಯಾಕೆ ನಮ್ಮ ಕೈಲಿ ಓದ್ಸಕ್ಕಾಗಲ್ವಾ, ಹಂಗೆ ಹಿಂಗೆ ಅಂತ ಅಂದ್ರೆ ಕಷ್ಟ ಆಗ್ಬಿಡುತ್ತಲ್ವಾ. ಅದಕ್ಕೆ ಮನೆಯಲ್ಲಿ ಏನ್ ನಿರ್ಧಾರ ತಗೊಂಡು ಆಮೇಲೆ ಹೇಳ್ತೀವಪ್ಪ. ಸರಿ ಅಂಕಲ್, ಆಯ್ತು. ನೀವು ಮನೆಯಲ್ಲಿ ಎಲ್ಲ ಮಾತುಕತೆ ಮಾಡ್ಕೊಂಡೆ ಆಮೇಲೆ ನನ್ಗೆ ಹೇಳಿ, ಪರವಾಗಿಲ್ಲ. ಯಾಕಂದ್ರೆ ಆತರ ನಿಮ್ ಕೈಲಿ ಆಗಲ್ಲ ಅನ್ನೋ ಕಾರಣಕ್ಕಲ್ಲ, ಏನೋ ನನ್ನ ಒಂದು ಖುಷಿಗೋಸ್ಕರ ಹೇಳಿದೆ ಅಷ್ಟೇ. ಪರವಾಗಿಲ್ಲ ಅಂಕಲ್, ನೀವು ಎಲ್ಲ ಮಾತಾಡ್ಕೊಂಡು ಆಮೇಲೆ ತಿಳಿಸಿ. ಆಂಟಿ, ನಾವಿನ್ನು ಹೊರಡ್ತೀವಿ. ಇರಮ್ಮ, ಗೀತಾ ಅರ್ಶಿನ ಕುಂಕುಮ ಕೊಡ್ತೀನಿ. ಇರಮ್ಮ, ರಚನಾ ಅಲ್ಲಿ ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡಿದ್ದೀನಿ, ಅದನ್ನೆಲ್ಲ ತಗೊಂಬಮ್ಮ. ಸರಿ ಅಮ್ಮ, ಆಯ್ತು. ಹೋಗಮ್ಮ ರಚನಾ, ನೀನೇ ಕೊಡು, ಅರ್ಶಿನ ಕುಂಕುಮ ಕೊಡು. ಗೀತಾ ತಗೊಳಮ್ಮ, ಈ ಸೀರೆ ನಿಮಗೆ ಅಂತಾನೆ ತಂದಿದ್ದೀನಿ. ಆಂಟಿ, ಸೀರೆ ಎಲ್ಲ ಯಾಕೆ ತರಕ್ ಹೋದ್ರಿ? ಮೊದಲನೇ ಸರಿ ಮನೆಗೆ ಬಂದಿದ್ದೀರಾ, ಸೀರೆನು ಕೊಡದೇ ಇದ್ರೆ ಹೆಂಗೆ ಹೇಳು. ರಚನಾ ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ, ಬ್ಯಾಗ್ ತಗೊಂಬ. ಆದಿ, ನಿಂಗೋಸ್ಕರ ಅಂತ ಶರ್ಟ್ ಪ್ಯಾಂಟ್ ತಗೊಳ್ಳೋಣ ಅಂತ ಅನ್ಕೊಂಡೆ ಕಣಪ್ಪ. ಆದ್ರೆ ನಿಮ್ದು ಸೈಜು, ಬಟ್ಟೆ ಸೈಜ್ ಏನು ಗೊತ್ತಾಗ್ಲಿಲ್ಲ, ಹಂಗಾಗಿ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ತಂದಿದ್ದೀನಿ, ಹೊಲಿಸ್ಕೊಂಡು ಹಾಕೊಳ್ಳಿ. ಅಯ್ಯೋ ಆಂಟಿ, ಅದೆಲ್ಲ ಬೇಡ, ನನ್ನ ಹತ್ರ ಬೇಕಾದಷ್ಟು ಬಟ್ಟೆಗಳಿದೆ, ಅದೆಲ್ಲ ಯಾಕೆ ಹೇಳಿ. ಹಂಗ ಅನ್ಬಾರ್ದು ಕಣಪ್ಪ, ಮದ್ವೆ ಆದ ಹೊಸದ್ರಲ್ಲಿ ಕೊಡೋದ್ ನಮ್ ಪದ್ಧತಿ. ರಚನಾ ತಗೊಂಬಮ್ಮ, ಎಷ್ಟೊತ್ತು ಹೋಯ್ತೀಯ ಒಂದ್ ಬ್ಯಾಗ್ ತರಕ್ಕೆ, ಕೊಡು. ತಗೊಳಪ್ಪ ಆದಿ, ಇದು ನಿನ್ಗೆ ಅಂತ. ಸುಮ್ಮನೆ ತೊಂದರೆ ತಗೊಂಡಿದ್ದೀರಾ ಆಂಟಿ ನೀವು? ಹಾಗೇನಿಲ್ಲ ಬಿಡು. ಸರಿ, ನಾವಿನ್ನು ಹೊರಡ್ತೀವಿ ಆಂಟಿ. ಸರಿ ನಮ್ಮ, ಆಯ್ತು. ರೀ ಬನ್ರಿ ಅಂಕಲ್, ನಾವಿನ್ ಬರ್ತೀವಿ. ಸರಿ ನಮ್ಮ, ಆಯ್ತು. ಇಲ್ಲಿರೋವರೆಗೂ ಅವಾಗ ಬರ್ತಾ ಇರಿ. ಸರಿ ಆಯ್ತು.